ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು, ಮೈಸೂರು ಹುಡುಗಿ, ಮಂಡ್ಯ ಸೊಸೆ. ಸೊ ಇವತ್ತು ನನ್ನ ಮಗನ ಸ್ಕೂಲ್ನಲ್ಲಿ ಅಕ್ಷರ ಅಭ್ಯಾಸ ಇತ್ತು ಅಂತ ಹೇಳಿ 4 o'clock ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನನ್ನ ಮಗನ್ ರೆಡಿ ಮಾಡಿದೆ. ಸೊ ಅವನಿಗೆ ತಿಂಡಿ ತಿನ್ನಿಸಿ ಅವನ ವ್ಯಾನ್ ಅಲ್ಲಿ ಕಳಿಸ್ದೆ. ಸೊ ಅವನಿಗೆ ಪಂಚೆ ಶರ್ಟು ಮತ್ತೆ ನನಗೆ ಸ್ಯಾರಿ ಹಾಕೊಂಡ್ ಬರಕ್ ಹೇಳಿದ್ರು. ಸ್ಯಾರಿ ಅಂದ ತಕ್ಷಣ ನನಗೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಆಯ್ತು. ಜೀವನ ನಮ್ಗೆ ಎಷ್ಟು ಪಾಠಗಳನ್ನ ಕಲಿಸುತ್ತೆ ಅಲ್ವಾ? ಜೀವನನೇ ಹಂಗೆ. ಜೀವನದಲ್ಲಿ ಎಲ್ಲ ಗೊತ್ತಿರುವೆ ನಂಗೆ, ಎಲ್ಲಾನು ಅರ್ಥ ಮಾಡ್ಕೊಂಡಿದ್ರುವೆ. ಸೊ ನಾನ್ ಯಾವ್ದಾದ್ರು ಒಂದ್ ವಿಷಯದ ಬಗ್ಗೆ ಯಾರತ್ರನಾದ್ರು ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ ನಂಗೆ ಧೈರ್ಯ ಬರ್ತಿರ್ಲಿಲ್ಲ. ಸೊ ಇವಳು ಹಿಂಗಂತವಳಲ್ಲ ಹಂಗಂತವಳಲ್ಲ ಅಂತ ಅನ್ಕೊಂಡ್ಬಿಡ್ತಾರೇನೋ, ಏನಾದ್ರು ತಿಳ್ಕೊಂಡ್ಬಿಡ್ತಾರೇನೋ ಅಂತ ಈ ತರ ಥಿಂಕ್ ಮಾಡಿರುವೆ. ಬಟ್ ಜೀವನ ಬಿಡ್ಬೇಕಲ್ವಾ? ಸೊ ನಾನ್ ಮುಂಚೆ ಬೈಕ್ ಕಲ್ತಿದ್ದೆ. ಸೊ ಬೈಕ್ ಕಲ್ತಿದ್ದು ಏನಾಗೋಯ್ತು ಅಂದ್ರೆ ಎಲ್ಲೋ ಒಂದ್ಸಲ ಓಡಿಸ್ಕೊಂಡ್ ಬರ್ಬೇಕಾದ್ರೆ ತಕೊಂಡ್ ಬಿದ್ಬಿಟ್ಟೆ. ಅದು ಗಾಯ ಗೀಯ ಎಲ್ಲ ಆಗ್ಬಿಟ್ಟಿತ್ತು. ಸೊ ಅವತ್ತಿಂದ ಎಷ್ಟು ಟ್ರೈ ಮಾಡಿದ್ರು ಆ ಸ್ಕೂಟರ್ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ಭಯ ಆಗೋದು. ಸೊ ನಾನು ಎಜುಕೇಶನ್ ಮುಗಿಸಿ ಮನೇಲಿದ್ದಾಗ ಕೂಡ ಜಾಬ್ಗೆ ಅಪ್ಲೈ ಮಾಡ್ತಿದ್ದಾಗ ಕೂಡ ಸೊ ಜಾಬ್ಗೆ ಅಪ್ಲೈ ಮಾಡ್ದೆ. ಹಿಂಗೆ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತಾ ಹೋಗ್ಬಿಡಣ ಅಂತ ಡಿಸೈಡ್ ತಗೊಂಡು ಹೋದೆ. ಇಂಟರ್ವ್ಯೂ ಅಟೆಂಡ್ ಮಾಡ್ದೆ. ಇಂಟರ್ವ್ಯೂ ಪಾಸ್ ಆಗಿ ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸ್ಯಾರಿ ಹಾಕೊಂಡ್ ಬರ್ಬೇಕು ಅಂತ. ಸೊ ನಾನ್ ಸ್ಯಾರಿ ಹಾಕೋಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಆ ಕೆಲ್ಸನ ಡ್ರಾಪ್ ಮಾಡ್ತೀನಿ. ನನ್ಗೆ ಬೇಡ ಈ ಕೆಲ್ಸ. ಆಮೇಲೆ ಹೊರಗಡೆ ಇರ್ಬೇಕು, ಒಬ್ಳೇ ಇರ್ಬೇಕು ಅಂದ್ರೆ PG ನಾವೇ ಕೊಡ್ತೀವಿ, ನೈಟ್ ಶಿಫ್ಟ್ ಎಲ್ಲ ಇರುತ್ತೆ. PG ಇರ್ಬೇಕಾಗತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನೇನ್ ಮಾಡ್ದೆ, ನಂಗೆ ಇರಕ್ ಆಗಲ್ಲ ಅಂತ ಹೇಳಿ, ಯಾಕಂದ್ರೆ ಸಪೋರ್ಟ್ಗೆ ಅಪ್ಪ ಅಮ್ಮ ಎಲ್ಲ ಇದ್ರು. ಜೊತೆಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿತ್ತು. ಸೊ ಎಲ್ಲದಕ್ಕೂ ಸಪೋರ್ಟ್ ತಗೊಂಡು ಇಲ್ಲ ಅಮ್ಮ ಇಲ್ಲ ಅಪ್ಪ ಇಲ್ಲ ಅಕ್ಕ ಎಲ್ಲಾರ್ ಸಪೋರ್ಟು ತಗೊಂಡು ನನಗೆ ಜೀವನ ಒಬ್ಳೆ ಮಾಡ್ತೀನಿ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಹಸ್ಬೆಂಡ್ ಡ್ರೈವಿಂಗ್ ಫೀಲ್ಡ್ ಆದ್ರಿಂದ 1 month ಒಂದ್ಸಲ ಬರ್ತಾರೆ. ಸೊ ಇದ್ರ ಮಧ್ಯೆ ಮನೆ ಮೇಂಟೈನ್ ಮಾಡ್ಕೋಬೇಕು, ನನ್ನನ್ನ ನಾನ್ ನೋಡ್ಕೋಬೇಕು, ನನ್ನ ಆರೋಗ್ಯನ ಕಾಪಾಡ್ಕೋಬೇಕು, ನನ್ ಮಗನ್ನ ಸ್ಕೂಲ್ ಕಳಿಸ್ಬೇಕು, ನನ್ ಮಗನ ಆರೋಗ್ಯ ಕೂಡ ಕಾಪಾಡ್ಕೋಬೇಕು. ಸೊ ಜೀವನ ತುಂಬಾ ಕಲಿಸ್ತಾ ಹೋಯ್ತು ನನ್ಗೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದೀನಿ ನಾನು ಒಬ್ಳೆ ಇರಕ್ಕೆ. ಅಷ್ಟು ಸ್ಟ್ರಗಲ್ ಆಗೈತ್ ನನ್ಗೆ. ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಿಂದ ಬೆಳ್ದಿದ್ದೆ ನಾನು ಒಟ್ಟಿಗೆ. ನಾನ್ ಪ್ರತಿಯೊಂದ್ ಕೆಲ್ಸ ಮಾಡ್ಬೇಕು ಅಂದ್ರು ನನಗೆ ಯಾರ್ದಾದ್ರು ಸಹಾಯ ಬೇಕಿತ್ತು. ಸೊ ಇಲ್ಲಿ ನೀರ್ ತಗೊಬರ್ಬೇಕು ಅಂದ್ರು ನಾನೇ ಹೋಗ್ ತಗೊಬರ್ಬೇಕು, ನನಗೇನಾದ್ರು ತಗೊಬರ್ಬೇಕು ಅಂದ್ರು ನಾನೇ ಹೋಗ್ ತಗೊಬರ್ಬೇಕು. ಸೊ ನಾನು ಈ ಡಿಸಿಷನ್ ಮುಂಚೆನೆ ತಗೊಂಡಿದ್ರೆ ನನ್ಗೆ ಸ್ಯಾರಿ ಉಟ್ಕೊಳಕ್ ಕಲ್ತ್ಕೊಂಡು ನಾನು ಕೆಲ್ಸ ಮಾಡ್ಕೊಂಡು ಇರ್ಬೋದಿತ್ತು. ಸೊ ಬೈಕ್ ಎಲ್ಲ ಕಲ್ತ್ಕೊಂಡು. ಸೊ ಇವಾಗ ಜೀವನ ಕಲ್ಸಿದೆ. ಹೆಣ್ಮಕ್ಳು ಕೈಲಿ ಯಾವ್ದು ಆಗಲ್ಲ ಅಂತಿಲ್ಲ. ಸೊ ಈಗ ನಾನು ಆಗಲ್ಲ ಅಂತ ಕೂತ್ಕೊಂಡ್ರೆ ನನ್ಗೆ ಆಗಲ್ಲ, ನನ್ ಕೈಲಿ ಆಗುತ್ತೆ ಅಂತ ನಾನು ಕಲ್ತಿರೋದಕ್ಕೆ ಮಾಡಿರೋದಕ್ಕೆ. ಸೊ ಬೈಕಲ್ಲಿಗೂ ಹಂಗೇನೆ ಒಂದ್ ಇನ್ಸಿಡೆಂಟ್ ಆಯ್ತು. ಸ್ಟಾರ್ಟಿಂಗ್ ನನ್ ಮಗನ್ ಕಾನ್ವೆಂಟ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಸೊ ಸ್ವಲ್ಪ ದೂರ ಇದೆ ಕಾನ್ವೆಂಟ್, ಹಂಗಾಗಿ ಬಸ್ ಸ್ಟ್ಯಾಂಡ್ ಇಂದ ಸೊ ಒಂದ್ 5 kilometers ಏನೋ ಇದೆ. ಹಂಗಾಗಿ ಆಟೋದವ್ರು ಏನ್ ಮಾಡಿದ್ರು ಒಂದ್ 350-400 ಎಲ್ಲ ಕೇಳೋರು. ಒಂದ್ 3 ಸಲ ಕೊಟ್ಬಿಟ್ಟು ಹೋಗ್ ಬಂದೆ. ಸ್ಟಾರ್ಟಿಂಗ್ ನನ್ ಮಗನ್ ಕರ್ಕೊಂಡ್ ಹೋಗ್ಬೇಕು ಅನ್ನಿಸ್ತು. ಸೊ ಈ ದುಡ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿಲೇ ಓಡಾಡ್ಬೋದಲ್ಲಪ್ಪ ಅಂತ. ಸೊ ಹೆಣ್ಮಕ್ಳು ಯಾರ್ಯಾರು ಒಬ್ರೇ ಇದ್ದು ಜೀವನ ಸಾಗಿಸ್ತಿದೀರಾ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಟು ಯು ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಶ್ರಮವೇ ಯಶಸ್ಸಿನ ಮೂಲ ಮಂತ್ರ. ಪರಿಶ್ರಮವಿಲ್ಲದೆ ಯಾವುದೇ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ.